God is so good. God is so good. God is so good. He's so good to me. ಹಲೋ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಬೈಬಲ್ ಯೂನಿಯನ್ ನಡೆಸುವಂಥ ಈ ಡಿಜಿಟಲ್ ಸಂಡೇ ಸ್ಕೂಲ್ ನೀವೆಲ್ಲರೂ ತಪ್ಪದೇ ನೋಡ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಹೆಚ್ಚಿನ ಆಶೀರ್ವಾದ ದೇವರಿಂದ ದೊರೆಯುತ್ತದೆ. ಅದಕ್ಕಾಗಿ ಸಹ ನಾನು ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳೇ, ನಾವು ಪ್ರತಿ ವಾರ ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮದ ಮೂಲಕ ನೀವು ಸಂಧಿಸ್ತಾ ಬರ್ತಾ ಇದ್ದೀವಿ. ದೇವರು ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿಟ್ಟು ನಮಗೆ ಕ್ಷೇಮಕರವಾದಂಥ ಆರೋಗ್ಯ ಕೊಟ್ಟು ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಮಕ್ಕಳೇ, ಈ ದಿನದ ನಮ್ಮ ಬೈಬಲ್ ಕಥೆ ಕೇಳೋದಕ್ಕಿಂತ ಮುಂಚೆ ನಾನು ಒಂದು ಸುಂದರವಾದಂಥ ಕಥೆಯನ್ನು ನಿಮಗೆ ಹೇಳ್ತೇನೆ. ನಡೆದಂಥ ಘಟನೆ, ಆದರೆ ಅದನ್ನು ಸ್ವಲ್ಪ ಬದಲಾಯಿಸಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಒಂದು ತರಗತಿಯಲ್ಲಿ ಜಾನ್ ಮತ್ತು ನಿತಿನ್ ಅಂತ ಹೇಳಿ ಇಬ್ಬರು ಬಾಲಕರಿದ್ದರು. ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದರು. ಅವರಿಬ್ಬರು ಬಹಳ ಸ್ನೇಹಿತರು. ಯಾಕಂತ ಹೇಳಿದ್ರೆ ಒಂದೇ ರಸ್ತೆಯಲ್ಲಿ ಅವರ ಮನೆಯಿಂದ ಅವರು ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ರು. ಹೀಗಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿತಿನ್ ಸ್ವಲ್ಪ ತುಂಟಾಟಿಕೆ ಜಾಸ್ತಿ. ನಿಮಗೂ ಇರ್ತದಲ್ವಾ? ಹಾಗೆ ತುಂಟಾಟಿಕೆ ಜಾಸ್ತಿ ಇರ್ತಿತ್ತು. ಹೇಳದೆ ಕೇಳದೆ ಇರೋಂಥ ಸಮಯದಲ್ಲಿ ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾರಿಗಾದರೂ ಹೊಡೆಯುವಂಥದ್ದು, ಇಲ್ಲಾಂದರೆ ಬಾಲ್ ಎಸೆಯುವಂಥದ್ದು ಅಂತ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ. ಆದರೆ ಜಾನ್ ತುಂಬ ಸೌಮ್ಯ ಸ್ವಭಾವದ ಹುಡುಗ. ಹಾಗೆ ನಿತಿನ್ಗೂ ಸಹ ಅವನು ಬಹಳ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ದ. ನಿತಿನ್ ಅದು ಮಾಡೋದು ಸರಿ ಇಲ್ಲ, ನಾವು ಇದು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದ. ಆದರೆ ನಿತಿನ್ ತನ್ನ ಸ್ವಭಾವವನ್ನು ಬಿಟ್ಟೇ ಕೊಡ್ತಿರಲಿಲ್ಲ. ಹೀಗೆ ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಮಧ್ಯಾಹ್ನ ಅಂದರೆ ಲಂಚ್ ಬ್ರೇಕ್ನ ಮೊದಲನೇ ಪೀರಿಯಡ್ನಲ್ಲಿ ವಿಜ್ಞಾನದ ತರಗತಿ ನಡೀತಾ ಇತ್ತು. ಆ ತರಗತಿಯಲ್ಲಿ ಬಂದು ಉಪಾಧ್ಯಾಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವಿಜ್ಞಾನದ ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದರು. ಅದಕ್ಕೆ ಬೇಕಾದಂಥ ಗಾಜಿನ ಸಲಕರಣೆಗಳನ್ನೆಲ್ಲ ತಂದಿದ್ದರು. ಟ್ಯೂಬ್ಗಳು, ಆಮೇಲೆ ಬೇರೆ ಬೇರೆ ಪಾತ್ರೆಗಳನ್ನು ತಂದಿದ್ದರು, ಗಾಜಿನ ಪಾತ್ರೆಗಳು. ಅದೆಲ್ಲವನ್ನು ಅವರು ಆ ಪ್ರಯೋಗವನ್ನು ಮಾಡಿ ಮಕ್ಕಳಿಗೆ ತೋರಿಸಿದ್ರು. ಆಮೇಲೆ ಮಕ್ಕಳೆಲ್ಲರೂ ನೋಡಿ ಬಹಳ ಸಂತೋಷಪಟ್ಟರು. ಯಾಕಂತ ಹೇಳಿದ್ರೆ ವಿಜ್ಞಾನದ ತರಗತಿ, ಸೈನ್ಸ್ ತರಗತಿ, ಅದರಲ್ಲಿ ವಿಧವಾದಂಥ ಪ್ರಯೋಗಗಳು ಮಾಡೋದಕ್ಕಿರ್ತದೆ. ಅದೆಲ್ಲ ಮಾಡಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೊರಟೋದ್ರು. ಆ ಗಾಜಿನ ಸಲಕರಣೆಗಳನ್ನು ಅಟೆಂಡರ್ ಬಂದು ತಗೊಂಡು ಹೋಗಬೇಕಿತ್ತು ತರಗತಿಗೆ. ಅದೇ ಟೈಮಿನಲ್ಲಿ ಇವರಿಗೆ ಊಟದ ಸಮಯ ಆಗಿತ್ತು. ಆಗ ಊಟದ ಸಮಯ ಅಂತ ಹೇಳಿದ್ರೆ ಬ್ರೇಕ್ ಆಯಿತು, ಬೆಲ್ ಹೊಡಿತು, ಮಾಸ್ಟ್ರು ಹೊರಟೋದ್ರು. ಆ ಸಲಕರಣೆಗಳನ್ನು ತಗೊಂಡು ಹೋಗೋದಕ್ಕೆ ಅಟೆಂಡರ್ ಬರಬೇಕಿತ್ತು. ಅಷ್ಟರಲ್ಲಿ ಈ ನಿತಿನ್ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಕೈಲಿದ್ದಂಥ ಬಾಲ್ನಲ್ಲಿ ಒಬ್ಬ ಹುಡುಗನಿಗೆ ಹೊಡೆದ. ಅವನೇ ತೆಗೆದು ಇವನಿಗೆ ಹೊಡೆದ. ಅವನು ಫ್ರೆಂಡ್ ಒಬ್ಬ ಹುಡುಗ ಆ ಕಡೆ ಹೊಡೆದ, ಅವನಿಗೆ ಹೊಡೆಯಕ್ಕೆ ಹೋದ, ಅವನಿಗೆ ಹೊಡೆದ. ಹಾಗೆ ಹೊಡಿಬೇಕಾದ್ರೆ ಆ ಗ್ಲಾಸಿನ ಒಂದು ಸಲಕರಣೆಗಳಿಗೆ ಆ ಬಾಲ್ ಬಿದ್ದು ಏನಾಯಿತು, ಒಡೆದು ಹೋಯಿತು. ಒಡೆದು ಹೋದ ನಂತರ ಏನಾಯಿತು, ಅಷ್ಟರಲ್ಲಿ ಅಟೆಂಡರ್ ಬಂದ ತೊಗೊಂಡು ಹೋಗೋದಕ್ಕೆ. ನೋಡಿದ್ರೆ ಗ್ಲಾಸ್ ಪಾತ್ರೆಗಳದ ಒಡೆದು ಹೋಗ್ಬಿಟ್ಟಿದೆ. ಅವನೇನು ಮಾಡ್ದ, ಸೀದಾ ಹೋಗಿ ಮಾಸ್ಟರ್ಗೆ ಹೇಳ್ದ, ಯಾರೋ ಹುಡುಗರೆಲ್ಲ ಸೇರಿ ಈ ಸಲಕರಣೆಗಳೆಲ್ಲ ಒಡೆದು ಹಾಕಿದ್ದಾರೆ ಮಾಸ್ಟ್ರೇ ಅಂತ ಹೇಳಿ. ಅಷ್ಟರೊಳಗೆ ಹುಡುಗರೆಲ್ಲ ಒಡೆದು ಹೋದ ಸಮಯದಲ್ಲಿ ಎಲ್ಲರೂ ಕ್ಲಾಸ್ ಬಿಟ್ಟು ಲಂಚ್ ಬ್ರೇಕ್ ಅಂತ ಹೋಗ್ಬಿಟ್ರು. ಆಗ ಮಾಸ್ಟರ್ ಬಂದು ನೋಡಿದ್ರು. ಹಾಗೇ ಇರಲಿ, ನಾನು ಬಂದು ಕೇಳಿ ವಿಚಾರಣೆ ಮಾಡಿ ಯಾರಂತ ಹೇಳಿ ಹಿಡಿತೀನಿ ಅಂತ ಹೇಳಿದ್ರು. ಹಾಗೆ ತರಗತಿ ಮತ್ತೆ ಊಟದ ಲಂಚ್ ಬ್ರೇಕ್ ನಂತರ ತರಗತಿ ಪ್ರಾರಂಭ ಆದಾಗ ವಿಜ್ಞಾನದ ಮೇಷ್ಟ್ರು ಬಂದರು, ಸೈನ್ಸ್ ಟೀಚರ್ ಬಂದರು. ಎಲ್ಲರಿಗೂ ನಿಂತ್ಕೊಳ್ಳೋಕ್ಕೆ ಹೇಳಿದ್ರು, ನಿಂತ್ಕೊಂಡ್ರು. ಯಾರು ಮಾಡಿದ್ದು ಒಪ್ಕೊಳ್ಳದೆ ಇದ್ದರೆ ಈಗ ನಾನು ಸುಮ್ಮನೆ ಬಿಡೋದಿಲ್ಲ, ಯಾರು ಮಾಡಿದ್ದು ಒಪ್ಕೋಬೇಕು ಅಂತ ಹೇಳಿದ್ರು. ಹೊಡೆದಂಥದ್ದು ನಿತಿನ್. ಆದರೆ ನಿತಿನ್ನು ಏನಂದರೂ ಒಪ್ಕೊಳ್ಳೇ ಇಲ್ಲ. ಬೇರೆಯವರು ಯಾರೂ ಹೇಳೋದಕ್ಕೆ ಸಿದ್ಧರಿಲ್ಲ. ನಿತಿನ್ ಸಹ ತನ್ನ ತಪ್ಪನ್ನು ಒಪ್ಕೊಳ್ತಿಲ್ಲ. ಮಾಸ್ಟರ್ ಹೇಳ್ತಾರೆ, ಯಾರಂತ ನೀವು ಒಪ್ಕೊಳ್ಳದೆ ಹೋದರೆ ಪ್ರತಿಯೊಬ್ಬರ ಮನೆಗೆ ನಾನು ಪತ್ರಗಳನ್ನು ಬರೆದು ಕಳಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಮಾಸ್ಟರ್ ಹೇಳಿದ ಮಾತನ್ನು ಕೇಳಿದ್ರು ಸಹ ಯಾವೊಬ್ಬ ಮಕ್ಕಳು ಸಹ ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳದೆ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ಜಾನ್ಗೆ ಬಹಳ ಸಂಕಟ ಆಗತ್ತೆ. ಈ ಒಂದು ತಪ್ಪಿನಿಂದಾಗಿ, ನಿತಿನ್ ಮಾಡಿದ ಒಂದು ತಪ್ಪಿನಿಂದಾಗಿ ಇಡೀ ತರಗತಿಯ ಮಕ್ಕಳ ತಂದೆ ತಾಯಿಗಳನ್ನು ಕರೆಸ್ತಾರಲ್ಲ ಅಂತ ಹೇಳಿ ಈ ಜಾನ್ ಏನು ಮಾಡ್ತಾನೆ, ನಿಧಾನಕ್ಕೆ ಸರ್ ನಾನೇ ಮಾಡಿದ್ದೆ, ನಾವು ಬಾಲ್ನಲ್ಲಿ ಆಡಬೇಕಾದ್ರೆ ಬಾಲ್ ಅಕಸ್ಮಾತಾಗಿ ಬಿದ್ದು ಹೋಯಿತು, ಅದರಿಂದ ನನ್ನನ್ನು ಕ್ಷಮಿಸಿ ಸರ್ ಅಂತ. ಕ್ಷಮಿಸೋದೆಲ್ಲ ನನಗೆ ಗೊತ್ತುಂಟು, ಯಾವಾಗ ಶಿಕ್ಷೆ ಆಗ್ತದೆ ಆಗಲೇ ನೀವು ಸರಿಯಾಗೋದಂತ ಹೇಳಿ ಜಾನನ್ನು ಕೈ ಒಡ್ಡೋದಕ್ಕೆ ಹೇಳ್ತಾರೆ. ಕೈ ಒಡ್ಡಿದಾಗ ಜಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮ್ಯಾಕ್ಸ್ ಹೊಡೆಯುತ್ತ ಬಲವಾದ ಏಟುಗಳನ್ನು ತಿನ್ನಬೇಕಾಗ್ತದೆ. ಎರಡೂ ಕೈಗಳಿಗೆ ಹೊಡಿತಾರೆ, ಬಹಳವಾದ ಹೊಡೆತಗಳು ಬೀಳ್ತದೆ. ಜಾನ್ ಅದನ್ನು ಸಹಿಸ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಹಿಸ್ಕೊಳ್ತಾನೆ. ಆದರೆ ಮಾಸ್ಟ್ರು ಆ ಹೊಡೆತಗಳನ್ನು ಹೊಡೆದ ನಂತರ ಅವ್ರೇನು ಮಾಡ್ತಾರೆ, ತಮ್ಮನ್ನು ಆ ತರಗತಿಯನ್ನು ಬಿಟ್ಟು ಹೋಗ್ತಾರೆ. ಆಗ ಈ ಜಾನ್ ಹೊಡೆತ ತಿಂದಿದ್ದ ಕೈಯನ್ನು ನಿತಿನ್ ನೋಡ್ತಾನೆ, ಬಲವಾಗಿ ಕೆಂಪಾಗಿ ಹೋಗಿದೆ ಕೈಗಳು. ಆ ನಂತರ ಬರೆಯೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ, ಊಟ ಮಾಡೋದಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಕೈಗೆ ಆಗಿದೆ. ಅದನ್ನು ನೋಡಿದಂಥ ನಿತಿನ್ನ ಮನಸ್ಸು ಬಹಳ ಕರಗಿ ಹೋಯಿತು. ಅಯ್ಯೋ, ನಾನು ಮಾಡಿದಂಥ ತಪ್ಪಿಗೆ ಜಾನ್ ಇಡ್ತಿದ್ದ ಅಲ್ಲ ಅಂತ ಹೇಳಿ. ಜಾನ್ ಮನಸ್ಸಲ್ಲಿ ಒಂದು ಸಂತೋಷ ಇತ್ತು, ಏನಂತ ಹೇಳಿದ್ರೆ, ನನ್ನ ಸ್ನೇಹಿತನಿಗೋಸ್ಕರ ನಾನು ಅವನನ್ನು ಏನು ಮಾಡ್ತಿದ್ದೀನಿ, ಅವನನ್ನು ಕ್ಷಮಿಸುವಂತೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆತನನ್ನು ಬದಲಾವಣೆಗೆ ಒಂದು ರೀತಿಯಾಗಿ ತರಬಹುದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಈ ನಿತಿನ್ ಸಹ ಏನು ಮಾಡ್ದ ಅಂತ ಹೇಳಿದ್ರೆ, ಜಾನ್ನ ಕೈ ನೋಡಿ ಅವನಿಗೆ ದುಃಖ ತಡೆಯೋದಕ್ಕಾಗಲಿಲ್ಲ. ನನ್ನ ಪರವಾಗಿ ಇವನು ಹೇಳ್ತಿದ್ದ ಅಲ್ಲ ಅಂತ ಹೇಳಿ ಏನು ಮಾಡ್ತಾನೆ, ಸಂಜೆ ಹೊತ್ತಿನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಸೈನ್ಸ್ ಟೀಚರ್ ಹತ್ರ ಹೋಗಿ, ಸರ್ ನಾನು ಮಾಡಿದ್ದು ಸರ್, ನಾನು ತಪ್ಪು ಮಾಡಿದೆ ಸರ್, ನನ್ನ ತಪ್ಪು ಕ್ಷಮಿಸಿಬಿಡಿ ಸರ್, ನನ್ನ ಪರವಾಗಿ ಅವನು ಹೇಳ್ತಿದ್ಬಿಟ್ಟ ಅಂತ ಹೇಳಿಬಿಟ್ಟು ಅವನು ತಪ್ಪನ್ನು ಒಪ್ಪಿಕೊಳ್ತಾನೆ. ಆದರೆ ಜಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತನಿಗೋಸ್ಕರ ನಾನು ಶಿಕ್ಷೆಯನ್ನು ಅನುಭವಿಸಿದೆ ಅಂತ ಹೇಳಿ ಮನಸ್ಸಿನಲ್ಲಿ ಸಂತೋಷ ಇತ್ತು, ಆದರೆ ಕೈಗಳಲ್ಲಿ ಬಿದ್ದಂಥ ಏಟಿಗೋಸ್ಕರ ಅವನಿಗೇನಿತ್ತು, ದುಃಖ ಇತ್ತು. ಹೀಗೆ ಒಬ್ಬರಿಗೊಬ್ಬರು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿತಿನ್ ಸಹ ಬಂದು ಹೇಳ್ತಾನೆ, ಜಾನ್ ನನ್ನ ಪರವಾಗಿ ನೀನು ಹೇಳ್ತಿದ್ಯಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಹೀಗೆ ಜಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿತಿನ್ಗೋಸ್ಕರ, ತನ್ನ ಸ್ನೇಹಿತನಿಗೋಸ್ಕರ ಅವನು ಶ್ರಮೆಯನ್ನು ಅನುಭವಿಸ್ತಾನೆ. ಅದೇ ರೀತಿಯಲ್ಲಿ ಮಕ್ಕಳೇ, ಶ್ರಮೆ ಅನುಭವಿಸುವಂಥ ಅನೇಕ ಸಂಗತಿಗಳನ್ನು ನಾವು ಈ ಬೈಬಲ್ನಲ್ಲಿ ಕಥೆಗಳಲ್ಲಿ ನೋಡ್ತೇವೆ. ನಾವು ಈ ದಿನ ಸಹ ಒಂದು ಕತೆ ನೋಡೋಣ, ಯಾವುದಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿರಿ. ನಾನು ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದಾನೊಂದು ದಿವಸ ಯೇಸು ಸ್ವಾಮಿಯವರು ಉಪದೇಶ ಮಾಡುತ್ತಿರುವಾಗ ಗಲಿಲಾಯ ಮತ್ತು ಯೂದಾಯದ ಎಲ್ಲ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು, ಶಾಸ್ತ್ರಿಗಳು ಆತನ ಹತ್ತಿರಕ್ಕೆ ಬಂದು ಕೂತುಕೊಂಡರು. ಆತನು ಗುಣಪಡಿಸುವುದಕ್ಕೆ ಆತನಲ್ಲಿ ವಿಶೇಷವಾದ ಶಕ್ತಿ ಇತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಸ್ನೇಹಿತರು ಒಬ್ಬ ಪಾರ್ಶ್ವವಾಯು ರೋಗದಲ್ಲಿ ಬಿದ್ದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಬರುವುದಕ್ಕೆ ಅವರು ಎಷ್ಟು ಪ್ರಯತ್ನಿಸಿದರೂ ಜನರ ಗುಂಪು ಆ ಮನೆಯ ಸುತ್ತಲೂ ಸೇರಿದ್ದರಿಂದ ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಅವರು ಮನೆಯನ್ನು ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಮೇತವಾಗಿ ಯೇಸು ಸ್ವಾಮಿಯ ಮುಂದೆ ಇಳಿಯಬಿಟ್ಟರು. ಆತನು ಆ ಪಾರ್ಶ್ವವಾಯು ರೋಗಿಯ ಸ್ನೇಹಿತರ ಒಂದು ನಂಬಿಕೆಯನ್ನು ಕಂಡು ಬಹಳ ಆಶ್ಚರ್ಯಪಟ್ಟು, ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಆ ಪಾರ್ಶ್ವವಾಯು ರೋಗಿಗೆ ಹೇಳಿದನು. ಅದಕ್ಕೆ ಆ ಶಾಸ್ತ್ರಿಗಳು, ಫರಿಸಾಯರು, ಈತನು ದೇವದೂಷಣೆಯ ಮಾತುಗಳನ್ನು ಆಡುತ್ತಾನೆ, ಎಷ್ಟರವನಿವನು ಎಂದು ಹೇಳುತ್ತಾ ಆತನನ್ನು ವಿರೋಧಿಸಿದರು ಮತ್ತು ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ದೇವರಿಂದ ಒಬ್ಬನಿಂದನೇ ಹೊರತು ಮತ್ಯಾರಿಂದಲೂ ಆದೀತು ಎಂದು ಅಂದುಕೊಂಡರು. ಆದರೆ ಅವರು ಹಾಗೆಂದುಕೊಳ್ಳುವುದನ್ನು ಯೇಸು ಸ್ವಾಮಿಯವರು ತಿಳ್ಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವುದು ಸುಲಭವೋ, ಎದ್ದು ನಡೆ ಎನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ದೇವಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ ಅವನನ್ನು ಕನಿಕರಿಸಿ, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅಂದ ಕೂಡಲೇ ಅವರೆಲ್ಲರ ಮುಂದೆ ಆ ಪಾರ್ಶ್ವವಾಯು ರೋಗಿ ತಾನು ಮಲಗಿದ್ದ ಹಾಸಿಗೆಯನ್ನು ಸುತ್ತಿಕೊಂಡು ಅದನ್ನು ಎತ್ತಿಕೊಂಡು ದೇವರನ್ನು ಕೊಂಡಾಡುತ್ತಾ
ಮನೆಗೆ ಹೋದನು. ನೋಡಿದವರೆಲ್ಲರೂ ಈ ಸಂಗತಿಯನ್ನು ನೋಡಿದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದರು ಮತ್ತು ಅವರು ಭಯದಿಂದ ತುಂಬಿದವರಾಗಿ, ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ಕಾಣುತ್ತೇವೆ ಎಂದು ಹೇಳಿದರು. ಪ್ರೀತಿಯುಳ್ಳ ಮಕ್ಕಳೇ, ಆ ಪಾರ್ಶ್ವವಾಯು ರೋಗಿಯ ಸ್ನೇಹಿತರ ಒಂದು ನಂಬಿಕೆಯನ್ನು ನೋಡಿರಿ. ಅವರು ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬೇಕೆಂದು ಆ ರೋಗಿಯನ್ನು ಎತ್ತಿಕೊಂಡು ಯೇಸು ಸ್ವಾಮಿಯ ಬಳಿಗೆ ಬಂದರು. ಹಾಗೆ ಸ್ನೇಹಿತರ ಪ್ರೀತಿಯಿಂದಾಗಿ ಆ ಪಾರ್ಶ್ವವಾಯು ರೋಗಿ ಗುಣಪಡಿಸಲ್ಪಟ್ಟನು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಸ್ನೇಹಿತರನ್ನು ಪ್ರೀತಿಸಿ ಅವರನ್ನು ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೊಂಡು ಬರಲು ಸಾಧ್ಯವಿದೆ. ಆ ರೀತಿ ಮಾಡಲಿಕ್ಕಾಗುವ ಹಾಗೆ ಪ್ರಾರ್ಥಿಸೋಣ. ಪ್ರೀತಿಯೊಳ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಗುಣಪಡಿಸುವಿಕೆ ಶಕ್ತಿಯನ್ನು ಕಂಡಂಥ ಸ್ನೇಹಿತರು ತಮ್ಮ ಪ್ರೀತಿಯ ಸ್ನೇಹಿತರನ್ನು ನಿಮ್ಮ ಬಳಿಗೆ ಕರೆತಂದು ಗುಣಪಡಿಸಿದ ಹಾಗೆ ನಾವು ಸಹ ಅನೇಕರನ್ನು ನಿಮ್ಮ ಪ್ರೀತಿಯನ್ನು ಕಂಡುಕೊಳ್ಳಲಿಕ್ಕಾಗುವ ಹಾಗೆ ನಡೆಸುವಂತೆ, ಅದರ ಮೂಲಕ ಗುಣಪಡಿಸುವಿಕೆಯನ್ನು ಕಂಡುಕೊಳ್ಳುವಂತೆ ಕೃಪೆ ಮಾಡಿರಿ ಸ್ವಾಮಿ. ಈ ದಿನದಲ್ಲಿ ಭಾಗವಹಿಸಿದ ಎಲ್ಲ ಟೀಚರ್ಸ್ ಮತ್ತು ಸಂಡೇ ಸ್ಕೂಲ್ ಮಕ್ಕಳನ್ನು, ಹಿರಿಯರನ್ನು, ಉಪಾಧ್ಯಾಯರನ್ನು, ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. God is